ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಹೊಸ ವರ್ಷ ಹತ್ರ ಬರ್ತಿದೆ. ನನಗೂ ನನ್ನ ಹಸ್ಬೆಂಡ್ಗೂ ಬಟ್ಟೆ ತೆಗ್ದಿಲ್ಲ ಅಂತಂದ್ರು. ನಮಗಿರೋದು ಒಬ್ಬನೇ ಮಗ, ಅವನಿಗೆ ಬಟ್ಟೆ ತೆಗಿಬೇಕಲ್ವಾ. ಸೊ ಅದಕ್ಕೋಸ್ಕರ ಅವನಿಗೆ ಪರ್ಚೇಸಿಂಗ್ಗೆ ಹೊರಡ್ತಾ ಇದ್ದೀನಿ. ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ನಾನು ಅರ್ಧ ದಾರಿಗೆ ಬರ್ತೀನಿ, ನೀನು ಅರ್ಧ ದಾರಿಗೆ ಬಾ ಅಂತ ಹೇಳಿದ್ದಾರೆ. ನಾವು ಪ್ರೀವಿಯಸ್ ಆಗಿ ಒಂದು ಶಾಪ್ಗೆ ಹೋಗಿದ್ವಿ, ಬೇಬಿ ಬಟ್ಟೆಗಳು ಶಾಪ್. ತುಂಬಾ ಚೆನ್ನಾಗಿದೆ, ಅದು ಹೆಸರು ಮರ್ತು ಹೋಗಿದ್ದೀನಿ. ಸೊ ಈ ವ್ಲಾಗಲ್ಲಿ ಯಾವ ಬಟ್ಟೆ ಶಾಪ್ಗೆ ಹೋಗಿದ್ವಿ, ಸಾತ್ವಿಕ್ಗೆ ಯಾವ ಬಟ್ಟೆನ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಸೊ ನಾರ್ಮಲಿ ನ್ಯೂ ಇಯರ್ ಶಾಪಿಂಗ್ ವ್ಲಾಗ್, ಈ ವ್ಲಾಗ್ಗೆ ನಾನು ಇಡೋವಂಥ ತಂಬ್ಲೈನು. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಾವು ತೊಗೊಂಡಿರೋ ಬಟ್ಟೆ ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದನ್ನು ಪ್ಲೀಸ್ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಯಾರು ಬಟ್ಟೆ ತೆಗಿಯಕ್ಕೆ ಹೋಗ್ತಿರೋದು? ಎಂದಕ್ಕೆ? ಸುಮ್ಮನೆನಾ? ನ್ಯೂ ಇಯರ್ ಮೊನ್ನೆ ಹ್ಯಾಪಿ ನ್ಯೂ ಇಯರ್ ಬರುತ್ತಲ್ಲ, ಅದಕ್ಕೆ. ಓಕೆ. ಸೊ ಹೊಸ ವರ್ಷ ಅಂತಂದರೆ ಹೊಸ ಬಟ್ಟೆ, ಹೊಸ ಜೀವನನ ಪ್ರಾರಂಭ ಮಾಡೋದು, ಹೊಸದೇನಾದರೂ ಒಂದು ಓದ್ ತೊಗೊಂಡಿದ್ರೆ ಅದನ್ನು ನಿರ್ವಹಿಸೋ ಅಂಥದ್ದು. ಈ ರೀತಿ ಹೊಸ ವರ್ಷ ಅಂತಲೇ ಎಲ್ಲ ಹೊಸದು ಅಂತಲೇ ಇರುತ್ತಲ್ಲ. ಸೊ ಈಗ ಬನ್ನಿ ಬೇಗ ಹೋಗಿ ಸಾತ್ವಿಕಿಗೆ ಬಟ್ಟೆನ ತೊಗೊಂಬರೋಣ. ನಾನು ಡ್ರೈವ್ ಮಾಡ್ತಿದ್ದೀನಿ, ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ, ಐ ವಿಲ್ ಟ್ರೈ ಟು ಡೂ ವಿಡಿಯೋ. ಬೆಳಗ್ಗೆ ಫಸ್ಟ್ ಕೆಲಸ ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಸಾತ್ವಿಕ್ದು ಎಷ್ಟು ಜೊತೆ ಚಪ್ಪಲಿ ಇದೆ, ನಮ್ಮ ಹಸ್ಬೆಂಡ್ದು, ನಂದು ಎಲ್ಲ ಎಷ್ಟಿದೆಯೋ ಎಲ್ಲ ಫುಲ್ಲು ವಾಷಿಂಗು. ಅಲ್ಲೆಲ್ಲ ಖಾಲಿ ಆಗಿದೆ, ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಕ್ಲೀನಾಗಿ. ಸೊ ಹೋಗೋಣ. ಈಗ ತ್ಯಾವ ಇದೆ ಚಪ್ಪಲಿ, ಅವನು ಹಾಕ್ಕೊಳ್ಳಲ್ಲ. ನಾನು ಬೈಕ್ನ ತೆಗಿತಿದ್ದೀನಿ. ಸಕಮ ಹೊರಡೋಣ. ಆಮೇಲೆ ಇವಾಗ ನೋಡಿ, ಇದು ಚೆನ್ನಾಗಿದೆ. ಆಯ್ತಿರಮ್ಮ. ಹಾಂ ಇಲ್ಲ, ಬಟ್ ಅವ್ನು ಎಲಾಸ್ಟಿಕ್ ಆಯ್ತಲ್ಲ. ಬುಜ್ಜಿ ಬಾಯ್, ಒಂದು ಹಾಕ್ಲೇ ಇಲ್ವಲ್ಲ ಇದು ಬ್ಯಾಗ್ ಸ್ಟೈಲ್ದು. ಚೆನ್ನಾಗಿದೆ ನೋಡು, ಈ ಥರ ಕ್ಲಾತಲ್ಲಿ ವೆಲ್ವೆಟ್ ಸಮಥಿಂಗ್. ಅದೇ ತೊಗೊಂಡಿರೋದು ನಾವು ಮೊನ್ನೆ. ಅದರಲ್ಲೇ ಬ್ಲ್ಯಾಕ್ ತೊಗೊಂಡಿದ್ದೀವಿ ಅಷ್ಟೇ. ಇದೋಪು ಇಲ್ಲ ಐತೆ, ಇದು ವುಡೀಸ್ದು. ನಾನು ಯಾವಾಗ ನನ್ನ ಮಗನಿಗೆ ಪರ್ಚೇಸಿಂಗಿಗೆ ಹೋದ್ರೂ ಆ ಟೈಮ್ಗೆ ಟ್ರೆಂಡಿಂಗಲ್ಲಿ ಯಾವ ಔಟ್ಫಿಟ್ ಇರುತ್ತೋ ಅದನ್ನೇ ಸೆಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಸಾತ್ವಿಕಿಗೆ ಈ ಔಟ್ಫಿಟ್ನ ನಾವು ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಗ್ರೀನ್ ಕಲರ್ ವೆಲ್ವೆಟ್ ಪ್ಯಾಂಟ್, ಇದರಲ್ಲಿ ಗ್ರೀನು ಮತ್ತು ಡಾರ್ಕ್ ಬ್ಲೂ 2 ಪ್ಯಾಂಟ್ಸ್ ಇತ್ತು. ಸೊ ಗ್ರೀನ್ ಸ್ವಲ್ಪ ಡ್ಯಾಮೇಜ್ ಆಗಿದ್ದರಿಂದ ಬ್ಲೂ ಯಾಕೋ ನನಗೆ ಅಷ್ಟು ಸೆಟ್ ಆಗಲ್ಲ ಅಂತ ಅನಿಸಿ ಬೇರೆ ನಾರ್ಮಲ್ ಪ್ಯಾಂಟ್ ಕ್ರೀಮ್ ಕಲರಲ್ಲಿ ತೊಗೊಂಡೆ ನಾನು. ಕ್ರೀಮ್ ಕಲರ್ ತೊಗೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ನನಗೆ ಯಾಕೋ ಅದು ಸೆಟ್ ಆಗ್ತಿಲ್ಲ ಅಂತ ಅನ್ನಿಸ್ತು. ಮ್ಯಾಚಿಂಗ್ ಇಲ್ಲ, ಮತ್ತು ಅದು ಹಾಕೋದಕ್ಕೆ ಎಲಾಸ್ಟಿಕ್ ಇಲ್ಲ. ಮೇಯ್ನ್ ಹಿಪ್ಪಲ್ಲಿ ಎಲಾಸ್ಟಿಕ್ ಇದ್ದು, ಮತ್ತು ಅದು ಟೈ ಮಾಡೋಕ್ಕೆ ಆ ಥ್ರೆಡ್ ಇದ್ರೇ ಅವನಿಗೂ ಹಾಕ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರೋದು. ಸೊ ಅದಕ್ಕೋಸ್ಕರ ಮತ್ತೆ ಬಂದು ನಾನು ಎಕ್ಸ್ಚೇಂಜ್ನ ಮಾಡಿಕೊಂಡೆ. ಸೊ ಆ ವೆಲ್ವೆಟ್ ಏನು ಗ್ರೀನ್ ಕಲರ್ ನೀವು ನೋಡಿದ್ರೆ ಅದರಲ್ಲೇ ನಾನು ಬ್ಲೂ ಕಲರ್ನ ತೊಗೊಂಡೆ. ಹಾಗೆ ಹಸ್ಬೆಂಡು ಇಯರ್ ಲಾಸ್ಟ್ ಡೇ ನಾನ್ ವೆಜ್ ತಿನ್ನಬೇಕು ಅಂತಿದ್ರು. ಅವ್ರಿಗೂ ಕೆಲಸ ಇತ್ತು, ನನಗೂ ಕೆಲಸ ಇದ್ದ ಕಾರಣ ನನಗೆ ಮನೆಯಲ್ಲೇ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಇವನ್ನ ಮಗುನ ಇಟ್ಕೊಂಡು. ಅದಕ್ಕೆ ನಾವಿಲ್ಲೊಂದು ಮಿಲಿಟ್ರಿ ಹೋಟೆಲ್ಗೆ ಹೋಗಿದ್ವಿ, SLV ರೆಡ್ಡಿ ಮಿಲಿಟ್ರಿ ಹೋಟೆಲ್ ಅಂತ ಹೇಳಿ. ಆ್ಯಂಬಿಯನ್ಸ್ ಅಂತೂ ಸೂಪರಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಇನ್ನೊಂದು ನಾನ್ ವೆಜ್ನ ಇಲ್ಲಿ ಇವರು ಬಾಳೆ ಎಲೆನಲ್ಲಿ ಸರ್ವ್ ಮಾಡ್ತಿದ್ದಾರೆ. ಸೊ ಸೈಂಟಿಫಿಕ್ಕಾಗಿ ನಾನ್ ವೆಜ್ನ ಬಾಳೆ ಎಲೆ ಮೇಲೆ ತಿನ್ನಬಾರ್ದು ಅಂತ ಕೆಲವ್ರು ಹೇಳೋದನ್ನು ನಾನು ಕೇಳಿದ್ದೀನಿ. ಯಾಕೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ತಿಳ್ಕೊತೀನಿ. ಆಲ್ಮೋಸ್ಟ್ ವೆಜ್ನ ಮಾತ್ರ ಬಾಳೆ ಎಲೆನಲ್ಲಿ ತಿಂತಾರೆ, ನಾನ್ ವೆಜ್ನ ಬಾಳೆ ಎಲೆನಲ್ಲಿ ತಿನ್ನೋದು ತುಂಬಾ ಕಡಿಮೆ. ನಾನು ನೋಡಿರೋದು ಅಷ್ಟೇ, ತುಂಬಾ ಕಡಿಮೆ. ಬಟ್ ಈ ಹೋಟ್ಲಲ್ಲಿ ಬಾಳೆ ಎಲೆ ಮೇಲೆ ಹಾಕ್ತಿದ್ರು, ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಆ್ಯಂಬಿಯನ್ಸಲ್ಲಿ ನೀವು ನೋಡ್ತಿರ್ಬೋದು, ವಿಷ್ಣುವರ್ಧನ್ ಸರ್ ಅವರಾಗಿರ್ಬೋದು, ಹಾಗೆ ರಾಜ್ಕುಮಾರ್ ಸರ್, ಕುವೆಂಪು ಅವರು, ರವೀಂದ್ರನಾಥ ಟ್ಯಾಗೋರ್, ಈ ರೀತಿ ಫೇಮಸ್ ಸೆಲೆಬ್ರಿಟೀಸ್ ಫೋಟೋ, ಹಾಗೆ ಅವರ ಮನೆಯಲ್ಲಿರುವಂತಹ ದೊಡ್ಡ ವ್ಯಕ್ತಿಗಳ ಫೋಟೋ ಎಲ್ಲ ಹಾಕಿ ಇಲ್ಲೊಂದು ವಾಲ್ ಫ್ರೇಮ್ ಮಾಡಿದರು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಆ ಮನಿ ಪ್ಲ್ಯಾಂಟ್ನೆಲ್ಲ ತುಂಬಾ ಚೆನ್ನಾಗಿ ಗ್ರೋ ಮಾಡಿ ಆ್ಯಂಬಿಯನ್ಸು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಫೋರ್ ಸೈಡನ್ನು ಕಂಪ್ಲೀಟ್ ವಾಲ್ ಮಾಡಿದೆ. ಈ ರೀತಿ ಓಪನ್ ಸ್ಪೇಸ್ನ ಕೊಟ್ಟಿದ್ದಾರೆ. ಹಾಗೆ ಹಳ್ಳಿ ವಾತಾವರಣನ ಇಲ್ಲಿ ಡಯಾಗ್ರಾಮ್ಸ್ ಎಲ್ಲ ಹಾಕಿದ್ದಾರೆ, ಡ್ರಾಯಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು. ಕೊನೆಗೆ ಈ ಬ್ಲೂ ಕಲರ್ ಪ್ಯಾಂಟ್ನ ಸೆಲೆಕ್ಟ್ ಮಾಡಿ ಈ ಹುಡಿನ ಸಾತ್ವಿಕಿಗೆ ಸೆಲೆಕ್ಟ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಒಂದು ಕ್ಯಾಪ್ನ ತೊಗೊಂಡ ಸಾತ್ವಿಕು, ಅದು ಹೊಡೆದ್ರೆ ಲೈಟಿಂಗ್ ಬರುತ್ತೆ ಅದ್ರ ಮೇಲೆ, ಆ ರೀತಿ ಇಷ್ಟಪಟ್ಟು ತೊಗೊಂಡ. ಹಾಗೆ ಅವ್ನಿಗೊಂದು ಸನ್ ಗ್ಲಾಸಸ್ಸು, ವಾಚ್ ಆಲ್ರೆಡಿ ನಾನು ತೆಗ್ದಿದ್ದೆ, ಆಫೀಸ್ ಎಕ್ಸ್ಪೋ ಬಂದಿತ್ತು ಅದರಲ್ಲಿ ತೊಗೊಂಡಿದ್ದೆ. ಈ ರೀತಿ ಫುಲ್ ಅವನಿಗೆ ಟಾಪ್ ಟು ಬಾಟಮ್ ಅವ್ನು ಸೆಟ್ ಮಾಡಿಬಿಟ್ಟು ಪರ್ಚೇಸಿಂಗ್ನ ಕಂಪ್ಲೀಟ್ ಮಾಡಿದ್ವಿ ನಾವು ಅವತ್ತು. ಸೂಪರ್ ಗ್ಲಾಸಸ್ಸು ಎಲ್ಲ ಓಕೆ. ಅವನ ಕಾಲಿಗೆ ಮಾತ್ರ ಚಪ್ಪಲಿ ಅಥವಾ ಶೂ ಏನಾದರೂ ಒಂದು ತೊಗೊಬೇಕು. ಇವತ್ತು ಸೆಕೆಂಡ್ ಡೇ ಆಫ್ ನ್ಯೂ ಇಯರ್ ಶಾಪಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋ ಜೊತೆನೇ. ಸೊ ಇವತ್ತು ಸೆಕೆಂಡ್ ಡೇ. ನಿನ್ನೆ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮುಗಿಸ್ಕೊಂಡಿದ್ದೀನಿ. ಇವತ್ತು ಆಫೀಸ್ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ನನಗೆ ಬೇಕಾಗಿರೋಂಥ ಕೆಲವೊಂದು ವಸ್ತುಗಳನ್ನು ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲೋಗಿ ಆದರೆ ಟ್ರೈ ಮಾಡಿ, ಏನಮ್ಮ ನಿಂಗೂ ಅಷ್ಟೇ, ಅಲ್ಲೋಗಿ ಆದರೆ ಟ್ರೈ ಮಾಡ್ತೀನಿ ವಿಡಿಯೋನ ಮಾಡೋದಕ್ಕೆ. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಎಲ್ಲ ಐಟಮ್ನ ತೊಗೊಂಬಂದ್ಬಿಟ್ಟು ಏನೇನು ತೊಗೊಂಬಂದೆ ಅನ್ನೋದ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ನಾನು. ಫಸ್ಟ್ ಕೆಲಸ ಬಂದು ನನ್ನ ವಾಚು ಸ್ವಲ್ಪ ರಿಪೇರಿ ಆಗಿತ್ತು. ಹಾಗೆ ನನ್ನ ಹತ್ರ ಒಂದು 2-3 ವಾಚಸ್ ಇದೆ, ಅದಕ್ಕೆ ಬೆಲ್ಟ್ ಚೈನ್ಸ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಅದನ್ನು ತೊಗೊಂಡು ಹೋಗಿ ನಾನು ರೆಡಿ ಕೂಡ ಮಾಡಿಸ್ತಾ ಇದ್ದೀನಿ. ಇದೊಂದು ಕಂಪ್ಲೀಟ್ ಆಗಿಬಿಟ್ರೆ ಒಂದು ರೀತಿ ನೆಮ್ಮದಿ. ತುಂಬ ದಿವಸದಿಂದ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡು ಮಾಡೇ ಇರಲಿಲ್ಲ. ಹಾಗೆ ಕೆಲವೊಂದು ಪರ್ಚೇಸಿಂಗ್ ಏನಿತ್ತು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬರ್ತಾ ಹಾಗೆ ಪಾನಿಪುರಿನ ತೊಗೊಂಡು ನಾವು ಮನೆಗೆ ಬಂದ್ವಿ. ಸಾತ್ವಿಕ್ ಕೇಳ್ತಿದ್ದ ಬೇಕು ಅಂತ ಹೇಳಿ. ಹಾಗೆ ನಾನು ಮೆಹಂದಿನ ತೊಗೊಂಡು ಬಂದಿದ್ದೆ. ನಾನೇ ಹೇಗೋ ಒಂದು ರೀತಿ ನನಗೆ ಬರೋ ಥರ ಮೆಹಂದಿನ ಕೂಡ ಹಾಕ್ಕೊಂಡೆ. ಕೈಗೆ ಮೆಹಂದಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು, ಬ್ರಹ್ಮನನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ವಿಷಯ ಇದು. ಮೆಹಂದಿ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಹಾಗೆ ಸೈಂಟಿಫಿಕ್ಕಾಗಿ ಮತ್ತು ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದು. ಹೀಟ್ ಇದ್ದರೆ ರೆಡ್ಯೂಸ್ ಮಾಡುತ್ತೆ. ಮೆಹಂದಿನ ಕೂಡ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ಗೂ ಮೆಹಂದಿನ ಹಾಕ್ಕೋತಾ ಇರ್ತೀನಿ. ಅದು ಕಾಮನ್ ಆಗಿ ಒಂದು ಬಕೆಟ್ ಲಿಸ್ಟಲ್ಲಿ ಇರುತ್ತೆ. ಯಾವುದೇ ಒಂದು ಫೆಸ್ಟಿವಲ್ ಬಂದ್ರೂ ನನಗೆ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿ ರೆಡ್ ಆಗಿತ್ತು. ಬೆಳಗ್ಗೆ ಎದ್ದು ನೋಡಬೇಕಾದ್ರೆ ಒಂದು ಸ್ವಲ್ಪ ಲೈಟ್ ಆರೆಂಜಲ್ಲಿ ಇತ್ತು. ಅದಾದಮೇಲೆ ನೋಡಿದ್ರೆ ಚೆನ್ನಾಗಿ ಡಾರ್ಕ್ ಬ್ರೌನ್ ಕಲರ್ ಶೇಡಲ್ಲಿ ಬಂದಿತ್ತು. ತುಂಬ ಹೊತ್ತು ಇಟ್ಕೊಂಡಿರಲಿಲ್ಲ, ಒಂದು 2-3 ಅವರ್ಸ್ ಇಟ್ಟಿದ್ದೆ ಅಷ್ಟೇ. ಸೊ ನಿನ್ನೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೊರಗಡೆ ಸೆಕೆಂಡ್ ಡೇ ಪರ್ಚೇಸಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಕೆಲವೊಂದು ಐಟಮ್ಸ್ ಇತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಾಯಿತು. ಮೇಯ್ನ್ ಥಿಂಗ್ ನಾನು ಹೋಗಿದ್ದೆ ಬ್ಲೌಸ್ ತೊಗೊಂಬರ್ಬೇಕು ಅಂತ ಹೇಳಿ, ಬ್ಲೌಸೇ ತೊಗೊಂಡು ಬಂದಿಲ್ಲ ನಾನು. ಅದನ್ನು ನೆನಪೇ ಇಲ್ಲ, ಮರ್ತೇ ಹೋದೆ. ಅಜ್ಜಿಗೆ ಒಂದು ಸ್ಯಾರಿನ ತೊಗೊಂಬಂದಿದ್ದೀನಿ. ಸೊ ಅವ್ರಿಗೆ 90+ ಆಗಿದೆ. ಸೊ ಈ ರೀತಿ ಸಾಫ್ಟ್ ಆಗಿರೋ ಸ್ಯಾರೀಸ್ ತೊಗೊಂಡೋದ್ರೇ ಅವ್ರು ಉಟ್ಕೊಳ್ಳೋದು. ಚೆನ್ನಾಗಿರೋ ತೊಗೊಂಡೋದ್ರು ಅವ್ರು ಉಟ್ಕೊಳ್ಳಲ್ಲ. ಸೊ ಸಾತ್ವಿಕ್ಗೆ ಒಂದು ಬ್ಯಾಗ್ ತೊಗೊಂಬಂದಿದ್ದೆ. ಅವನ ಹತ್ರ ಆಲ್ರೆಡಿ ಇದ್ದಿದ್ದು ಬ್ಯಾಗ್ ತೊಗೊಂಬಂದಿದ್ದೆ. ಹಾಗೆ ನನಗೆ ಕ್ಲಿಪ್ಸು, ನನಗೆ ಬೇಕಾಗಿರೋಂಥ ಕೆಲವೊಂದು ಮೇಕಪ್ ಐಟಮ್ಸು, ಹಾಗೆ ಮೆಹಂದಿ, ಸೊ ಅದೆಲ್ಲ ತೊಗೊಂಬಂದಿದ್ದೆ. ಚಿಕ್ಕ ಪುಟ್ಟ ಪರ್ಚೇಸಿಂಗ್ ಅಷ್ಟೇ. ಹಾಗೆ ನಂದು ವಾಚ್ ರಿಪೇರಿ ಆಗಿತ್ತು, ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ಬಂದೆ. ಇದಾಗಿತ್ತು ನ್ಯೂ ಇಯರ್ಗೆ ಶಾಪಿಂಗ್ ಬ್ಲಾಗು. ನೀವೆಲ್ಲ ಏನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ 2025ಗೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ಅಂದ್ಕೊಂಡಿರೋ ವಿಷಯ ಅಂತಂದರೆ ವೇಸ್ಟ್ ಖರ್ಚು ಮಾಡೋದನ್ನು 100% ಕಡಿಮೆ ಮಾಡಬೇಕು, 99% ಆದರೂ ಕಡಿಮೆ ಮಾಡಬೇಕು ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವೇಸ್ಟ್ ಖರ್ಚು ಮಾಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ಸೊ ಅದೊಂದು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಈ ಇಯರು, ಅದನ್ನು ಫಾಲೋ ಕೂಡ ಮಾಡ್ತೀನಿ. ಸೊ ನೀವು ಯಾವ್ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಿದ್ರೆ 2025ಗೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.